ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಮನೆಯ ಮಗನೆಂದೆನಿಸಯ್ಯ. ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರು ಈ ವಚನವನ್ನು ಬರೀತಾರೆ. ಅವರು ಹೇಳ್ತಾರೆ ಏನಪ್ಪ ಅಂದ್ರೆ, ಇವನಾರವ ಎಂದೆನಿಸಿದಿರಯ್ಯ. ಇವತ್ತಿನ ಕಾಲಮಾನದೊಳಗೆ ನಾವು ಹಲವಾರು ಜಾತಿ, ಹಲವಾರು ಧರ್ಮ, ಹಲವಾರು ಪಂಗಡ, ಆ ಜಾತಿ ಒಳಗೆ ಮತ್ತು ಒಳ ಜಾತಿ ಮತ್ತು ಅದರೊಳಗೆ ಒಳ ಪಂಗಡ ಅಂತ ಹೇಳಿ ನೀವು ಆ ಜಾತಿಯವರು, ನೀವು ಈ ಜಾತಿಯವರು, ನೀವು ಅವರು, ನೀವು ಇವರು ಅಂತ ಹೊಡೆದಾಡಕತ್ತೀವಿ. ಇದನ್ನು ಬೇಡ. ಇವ ನಮ್ಮವ ಎಂದೆನಿಸಯ್ಯ. ಅಂದ್ರೆ ಇಲ್ಲಿ ಇರತಕ್ಕಂತಹ ಎಲ್ಲರೂ ಒಂದೇ, ಎಲ್ಲರೂ ಆ ಮಾನವ ಕುಲ. ಇರುವುದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅಂದ್ರೆ ಆ ಭಗವಂತನು ಸಹಿತ ನಾವು ಯಾರನ್ನು ತಾರತಮ್ಯ ಮಾಡದೆ ಹೋದಾಗ ಅವನ ಮನೆಯ ಮಗ ಅಂತ ಅನಿಸ್ಕೋತೀವಿ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ. ಧನ್ಯವಾದಗಳು.